ಶ್ರೀರಾಘವೇಂದ್ರ 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 ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಮನಸ್ಸಿನಲ್ಲಿ ತುಂಬ ಕೆಲಸಗಳು ನಡೀತಾ ಇದೆ. ಇವತ್ತಿನ ದಿವಸ ಇದು ಸಿಗಬೇಕು, ನಾಳೆ ದಿವಸ ಅದು ಸಿಗಬೇಕು, ಮುಂದಿನ ವಾರ ಮತ್ತೊಂದು ಸಿಗಬೇಕು, ಹೀಗೆ ದೊಡ್ಡ ಪಟ್ಟಿಯೇ ಇದೆ ಮನಸ್ಸಿನಲ್ಲಿ. ಆದರೆ ಈ ದಿನಗಳು ಉರುಳುತ್ತಾ ಇವೆ, ಯಾವುದು ಸಿಗ್ತಾ ಇಲ್ಲ, ಇರುವಲ್ಲೇ ಇದ್ದೇವೆ. ತುಂಬ ಜನರು ಅದಕ್ಕೋಸ್ಕರ ದೇವರ ಹತ್ರ ಗುರುಗಳ ಹತ್ರ ಹೋಗ್ತಾರೆ, ಅಲ್ಲೂ ಕೆಲಸ ಆಗಲ್ಲ. ಕೊನೆಗೆ ಅವರಿಗೆ ಆ ನಂಬಿಕೆಗಳು ಹೋಗಲ್ಲ, ತಮಗೆ ಕೆಲಸವೂ ಆಗಲ್ಲ. ಇದನ್ನು ನೋಡಿ ಉಳಿದವರು ನಾಸ್ತಿಕರಾಗ್ತಾರೆ. ಇವರು ಇಷ್ಟು ಕಷ್ಟಪಟ್ಟರು ಏನೂ ಆಗಲಿಲ್ಲ. ಮತ್ತೊಬ್ಬರು ನಾಸ್ತಿಕರಾಗ್ತಾರೆ. ಇವರಿಗೆ ಒಂದು ಕಾನ್ಫಿಡೆನ್ಸೇ, ಸೆಲ್ಫ್ ಕಾನ್ಫಿಡೆನ್ಸೇ ಹೊರಟೋಗುತ್ತೆ. ತಮ್ಮ ಬಗ್ಗೆ ತಮಗೆ ಕೀಳರಿಮೆ ಎಲ್ಲ ಶುರು ಆಗುತ್ತೆ. ಯಾಕೆ ಹೀಗೆ? ಈ ವಿಷಯದಲ್ಲಿ ಪ್ರತಿಯೊಬ್ಬರು 95% ಜನ ಹೀಗೆ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಒಂದು 5% ಜನ ಮಾತ್ರ ಸಕ್ಸಸ್ಫುಲ್ ಆಗ್ತಾರೆ. ಇದಕ್ಕೆ ಕಾರಣ ಏನು ಎಂಬುದರ ಬಗ್ಗೆ ಒಂದು ಮುಖದ ವಿಶ್ಲೇಷಣೆಯನ್ನು ಮಾತ್ರ ಇವತ್ತಿನ ದಿವಸದಲ್ಲಿ ಉಪಸ್ಥಾಪನೆ ಮಾಡ್ತೀನಿ. ತುಂಬ ವಿಷಯ ಇದೆ ಇದರ ಬಗ್ಗೆ, ಕೆಲವು ವಿಷಯಗಳನ್ನ ಮಾತ್ರ ಉಪಸ್ಥಾಪನೆ ಮಾಡ್ತೀನಿ. ನಾನು ಅನೇಕ ಬಾರಿ ಹೇಳಿದ್ದೀನಿ, ನಮ್ಮ ದೇಹದ ಅಂಗಾಂಗಗಳನ್ನು ಬೇಕಾದರೆ ನಾವು ವ್ಯತ್ಯಾಸ ಮಾಡ್ಕೊಳ್ತೀವಿ. ಇವತ್ತಿನ ದಿವಸ ಕೈ ತೆಗೆದು ಇನ್ನೊಂದು ಕೈ ಬೇಕಾದ್ರೆ ನಾವು ಜೋಡಿಸ್ಕೊಳ್ತೀವಿ, ಕಾಲು ತೆಗೆದು ಇನ್ನೊಂದು ಕಾಲು ಬೇಕಾದರೆ ಜೋಡಿಸ್ಕೊಳ್ತೀವಿ. ಆದರೆ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಮಾತ್ರ ನಾವು ವ್ಯತ್ಯಾಸ ಮಾಡಿಕೊಳ್ಳಿಕ್ಕೆ ಇಷ್ಟನೇ ಪಡಲ್ಲ ಅಂತ ಅನೇಕ ಬಾರಿ ನಾನು ಈ ವಿಚಾರವನ್ನು ಹೇಳಿದ್ದೀನಿ. ಹಾಗೆ ಮನಸ್ಸಿನ ಭಾವನೆಗಳನ್ನು ಚೇಂಜ್ ಮಾಡಿಕೊಳ್ಳಿಕ್ಕೆ ಯಾರಿಗೂ ಇಷ್ಟ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಪಡಬಾರದ ಈ ಕಷ್ಟದಲ್ಲೇ ಪ್ರತಿಯೊಬ್ಬರು ಅನುಭವಿಸ್ತಾ ಇದ್ದಾರೆ. ಮನಃಪರಂ ಕಾರಣಮಾಮನಂತಿ ಸಂಸಾರ ಚಕ್ರಂ ಪರಿವರ್ತಯೇತ್ಯತ್ ಅಂತ. ಮನಸ್ಸಿನ ಈ ಭಾವನೆಗಳನ್ನು ಯಾಕೆ ನಾವು ಚೇಂಜ್ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತಿಲ್ಲ? ಮನಸ್ಸಿನ ಶೈಲಿಯನ್ನು, ಅದು ಇದುವರೆಗೂ ಏನೇನು ಯಾವ ರೀತಿಯಲ್ಲಿ ಜೀವನ ಕ್ರಮವನ್ನು ಹೊಂದಿದೆ, ಅದಕ್ಕೆ ವಿಭಿನ್ನವಾದ ಜೀವನ ಕ್ರಮದಲ್ಲಿ ನಾವು ಯಾಕೆ ಮನಸ್ಸನ್ನು ಮಾಡ್ತಾ ಇಲ್ಲ? ಅದಕ್ಕೋಸ್ಕರ ನಮ್ಮಲ್ಲಿ ಯಾವುದೇ ಥರ ರಿಸಲ್ಟ್ ಬರ್ತಾ ಇಲ್ಲ. ಸಂಕ್ಷೇಪವಾಗಿ ಹೇಳಬೇಕು ಅಂದರೆ ಮನಸ್ಸಿಗೆ ಒಟ್ಟು 5 ಮುಖಗಳಿದೆ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ. ಈ ಪ್ರತಿಯೊಂದು ವಿಷಯದಲ್ಲಿ ನಾವು ಕಷ್ಟಪಡೋದು, ಆಮೇಲೆ ಪ್ರತಿಯೊಂದು ವಿಷಯದಲ್ಲೂ ನಾವು ಮನಸ್ಸನ್ನು ಮಾಡೋದು, ಇದೆಲ್ಲ ಏನಿದೆ ಇದು ಮನಸ್ಸಿನ ಕೆಲಸ. ಇದನ್ನು ಅಂತಃಕರಣ ಅಂತ ಕೂಡ ಕರೀತಾರೆ. ಇದು ಬೇಕು ಅದು ಬೇಕು ಅನ್ನೋದು, ಅಥವಾ ನಾವು ನಿತ್ಯವೂ ಕಷ್ಟಪಡೋದು, ನಿತ್ಯವೂ ಸುಖ ಪಡೋದು, ಇದೆಲ್ಲವೂ ಕೂಡ ಮನಸ್ಸಿನಿಂದ. ಇದಾದಮೇಲೆ ಬುದ್ಧಿ ಅದೇನು ಮಾಡುತ್ತೆ ಅಂದರೆ ವಿವೇಕವನ್ನು ತಂದುಕೊಡುತ್ತೆ. ನಮಗೆ ಕೆಲವೊಂದು ಸತಿ ಗೊತ್ತು, ಇದು ಮಾಡಿದ್ರೆ ತಪ್ಪು ಅಂತ ಅಂತೀವಿ, ಹೋಗ್ತೀವಿ, ಮಾಡ್ತೀವಿ. ಯಾಕೆ ಅಂದರೆ ಅಲ್ಲಿ ಬುದ್ಧಿಯನ್ನು ಕೂಡ ಹಿಂದೆ ಹಾಕಿ ಮನಸ್ಸು ಪ್ರವೃತ್ತಿ ಮಾಡಿಬಿಡುತ್ತೆ. ಈ ಪದಾರ್ಥ ತಿಂದರೆ ನನಗೆ ಶುಗರ್ ಬರುತ್ತೆ ಅಂತ ಗೊತ್ತು, ತಿನ್ನಬಾರ್ದು ಅಂತ ಬುದ್ಧಿ ಹೇಳ್ತಾ ಇರುತ್ತೆ. ಮನಸ್ಸು ಏನು ಮಾಡುತ್ತೆ? ಆ ಸುಖ ಅನುಭವಿಸಬೇಕು ಅಂತ ಆ ಸಿಹಿ ಪದಾರ್ಥವನ್ನು ತಿನ್ನುತ್ತೆ. ಹೀಗೆ ಬುದ್ಧಿ ಮತ್ತು ಮನಸ್ಸು 2. ಹಾಗೆ ಅಹಂಕಾರ. ಈ ಅಹಂಕಾರ ಅಂತಂದರೆ ಇಲ್ಲಿ ಅಹಂಕಾರ ಅಂತ ಅದು ಅರ್ಥ ಅಲ್ಲ, ದರ್ಪ ಅನ್ನೋ ಅರ್ಥ ಅಲ್ಲ. ನಿರಂತರವಾಗಿ ನಾನು ಅನ್ನುವಂತಹ ಪ್ರಜ್ಞೆ ನಮ್ಮಲ್ಲಿರುತ್ತೆ. ಇದು ಯಾವಾಗಲೂ ಇರುತ್ತೆ. ಅಹಂ ಅನ್ನುವಂತಹ ಪ್ರಜ್ಞೆ ಯಾವಾಗಲೂ ಇರುತ್ತೆ. ಚಿತ್ತ ಅನ್ನುವಂಥದ್ದು ಎಲ್ಲ ವಿಚಾರಗಳನ್ನು ಕೂಡ ಅದು ನೆನಪಿಟ್ಕೊಂಡಿರುತ್ತೆ. ಮತ್ತೊಂದು ಚೇತನ ಅಂದರೆ ಚೈತನ್ಯ. ಅದು ಜನ್ಮಾಂತರಗಳಿಂದ ಯಾವಾಗಲೂ ಎಚ್ಚರಾವಸ್ಥೆಯಲ್ಲಿ ಇದ್ದು ನಮ್ಮ ದೇಹದ ಪ್ರತಿಯೊಂದು ವಿಚಾರಗಳನ್ನು ತಿಳಿದು ಹಾಗೂ ನಮ್ಮ ಮುಂದಿನ ಭವಿಷ್ಯವನ್ನು ಕೂಡ ತಿಳಿದು ಅದರಂತೆ ಕೊಂಡೊಯ್ಯುವಂಥ ಒಂದು ಶಕ್ತಿ ಇರುವಂತಹ ಒಂದು ಪದಾರ್ಥ. ಈ 5 ಏನಿದೆ 5 ಕೂಡ ಜಡವೇ, ಯಾವುದೂ ಚೇತನ ಅಲ್ಲ. ಇದನ್ನೆಲ್ಲ ಅತಿರಿಕ್ತವಾಗಿ ಇರುವಂಥವನು ಜೀವ. ಈ ಜೀವನಿಗೂ ಕೂಡ ಒಂದು ಮನಸ್ಸು ಅಂತ ಇದೆ. ಈ ದೇಹ ಹೇಗಿದೆಯೋ ಹಾಗೆ ಜೀವ ಏನಿದೆಯಾನಲ್ಲ, ಅವನು ಒಂದು ರೌಂಡು ಅಂತ ನೀವು ತಿಳ್ಕೊಳ್ಬೇಡಿ. ಅವನಿಗೂ ಒಂದು ಮನುಷ್ಯ ಶರೀರ ಇದೆ. ಅವನು ಎಷ್ಟು ಸಣ್ಣವನು ಅಂತಂದರೆ
ಕುದುರೆ ಬಾಲದ ತುದಿಯನ್ನು 1000 ಹೋಳು ಮಾಡಿದ್ರೆ ಎಷ್ಟು ಸಣ್ಣದೋ ಅಷ್ಟು ಸಣ್ಣವನು ಜೀವ. ಆದರೆ ಆ ಜೀವ ಒಂದು ಪಕ್ಷಿಯೂ ಆಗಿರ್ಬೋದು, ಒಂದು ಪ್ರಾಣಿಯೂ ಆಗಿರ್ಬೋದು, ಒಂದು ಮನುಷ್ಯನೂ ಆಗಿರ್ಬೋದು, ದೇವತೆಯೂ ಆಗಿರ್ಬೋದು, ರಾಕ್ಷಸನೂ ಆಗಿರ್ಬೋದು, ಒಂದು ಸಣ್ಣ ಕ್ರಿಮಿಕೀಟವೂ ಕೂಡ ಆಗಿರ್ಬೋದು, ಒಂದು ಹುಲ್ಲು ಆಗಿರ್ಬೋದು, ಒಂದು ಮರವೂ ಆಗಿರ್ಬೋದು. ಆದರೆ ಆ ಜೀವದ ಒಳಗೆ ಆ ಜೀವ ಏನು ಬೇಕಾದ್ರೆ ಆಗಿರ್ಬೋದು, ಆದರೆ ಸಾಧನೆಗೋಸ್ಕರ ಅವನಿಗೆ ಶರೀರಗಳು ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಈ ಬಾರಿ ಅವನಿಗೆ ಮನುಷ್ಯ ಶರೀರ ಬಂದಿದೆ ಅಂತ ಇಟ್ಕೊ. ಈಗ ಉದಾಹರಣೆಗೆ ನಾನೇ ಮಾತಾಡ್ತಾ ನಾನೊಂದು ಮರ ಆಗಿರ್ಬೋದು, ಆದರೆ ಜ್ಞಾನ ಸಂಪಾದನೆ ಮಾಡಲಿಕ್ಕೋಸ್ಕರ ನಮಗೆ ಮನುಷ್ಯ ಶರೀರ ಬಂದಿರುತ್ತೆ. ಒಳಗಡೆ ಮರ, ಹೊರಗಡೆಯಿಂದ ಇದೊಂದು ಮನುಷ್ಯ ಶರೀರ. ಎಲ್ಲ ಜ್ಞಾನವನ್ನು ಸಂಪಾದನೆ ಮಾಡಿ ಆ ಜ್ಞಾನದಿಂದ ಜ್ಞಾನ ಸಂಪಾದನೆ ಮಾಡುವುದು ಎಲ್ಲಿ ಅಂತಂದರೆ ಈ ಮನಸ್ಸಿನ ಮೂಲಕ ಚೇತನದಲ್ಲಿ. ಈಗ ನಾನೀಗ ಏನು ಹೇಳಲಿಕ್ಕೆ ಹೊರಟೆ ಅಂದರೆ, ಜೀವ ಏನಿದಾನಲ್ಲ ಅವನಿಗೂ ಒಂದು ಮನಸ್ಸಿದೆ. ಅವನಿಗೆ ಹೇಗೆ ಒಂದು ದೇಹ ಇದೆಯೋ ಮನುಷ್ಯ ದೇಹದ ಥರ ಅವನಿಗೊಂದು ದೇಹ ಇರುತ್ತೆ ಅಂತ ಇಟ್ಕೊಳ್ಳೋಣ. ಮರ ಅನ್ನುವಂತಹ ಸ್ವರೂಪ ಅನ್ನೋದು ಬಿಡೋಣ. ಈಗ ಮನುಷ್ಯನ ಥರ ಅವನಿಗೂ ಕೂಡ ಒಂದು ದೇಹ ಇದೆ. ಅಲ್ಲಿಯೂ ಕೂಡ ಮನಸ್ಸಿದೆ. ಅಲ್ಲಿ ಮತ್ತೆ ಆ ಮನಸ್ಸೇನಿದೆಯಲ್ಲ ಅದನ್ನು ಸಾಕ್ಷಿ ಅಂತ ನಾವು ಕರಿತೀವಿ. ಸಾಕ್ಷಿ, ಇದಕ್ಕೆ ನೀನೇ ಸಾಕ್ಷಿ. ಆ ಸಾಕ್ಷಿ ಏನಿದೆಯಲ್ಲ ಅದು ಜೀವದ ಒಳಗಡೆ ಇರುವ ಮನಸ್ಸಿನ ಹೆಸರು. ಹೊರಗಡೆ ಇರುವ ಮನಸ್ಸು ಕೆಲಸ ಮಾಡೋದನ್ನು ಸಾಕ್ಷಿ ಅಂತ ಕರೆಯಲ್ಲ. ಜೀವದ ಒಳಗಡೆ ಇರುವ ಮನಸ್ಸು ಏನಾದರೂ ಕೆಲಸ ಮಾಡಿದ್ರೆ ನಾವು ಸಾಕ್ಷಿ ಅಂತ ಕರಿತೀವಿ. ಯಾಕೆ ಅಂದರೆ ಸಾಕ್ಷಿ ಅನ್ನುವಂಥದ್ದು ಪರ್ಫೆಕ್ಟ್, ಅದು 100ಕ್ಕೆ 100 ಪರ್ಫೆಕ್ಟು. ಹೌದು ಅಂದರೆ ಹೌದು ಅನ್ನೋದು. ಹೊರಗಿನ ಪದಾರ್ಥ ಸತ್ಯವಾಗಿದ್ದರೆ ಅದು ಸತ್ಯ ಅಂತ ಹೇಳುತ್ತೆ, ಅದು ತಪ್ಪಾಗಿದ್ದರೆ ಅದನ್ನು ತಪ್ಪು ಅಂತ ಹೇಳುತ್ತೆ. ಕನ್ಫ್ಯೂಷನ್ನೇ ಇಲ್ಲ. ಅದು ಪ್ರಮಾಣ ಯಾವುದು ಯಥಾರ್ಥವೋ ಅದನ್ನು ಮಾತ್ರ ಅದು ಸ್ವೀಕಾರ ಮಾಡುತ್ತೆ. ಅಯಥಾರ್ಥ ಆಗಿದ್ದರೆ ಅದು ಸುಳ್ಳಾಗಿದ್ದರೆ ಅದನ್ನು ಸುಳ್ಳು ಅಂತ ಹೇಳುತ್ತೆ. ಇದು ಸಾಕ್ಷಿ ಮಾಡುವಂತಹ ಕೆಲಸ. ಈ ಮನಸ್ಸು ಏನಿದೆ, ಈ ಮನಸ್ಸಿನ 5ನೇ ಭಾಗ ಏನಿದೆ ಚೇತನ ಅಂತ ಅದನ್ನು ಕರಿತೀವಿ ನಾವು. ಆದರೆ ಅದು ಕೂಡ ಜಡವೇ, ಅದು ಚೇತನ ಅಲ್ಲ. ಈಗ ಒಂದು ಲಿವಿಂಗ್ ಅಂತ ಏನು ಕರೀತಾರಲ್ಲ ಆ ಥರ ಅಲ್ಲ. ಅದು ಜೀವ ಇರುವಂತಹ ಪದಾರ್ಥ ಅಲ್ಲ, ಅದೊಂದು ಜಡಭೂತವಾದ ಒಂದು ಪದಾರ್ಥ. ಆದರೂ ಕೂಡ ಚೈತನ್ಯ ಶಕ್ತಿ ಅದಕ್ಕಿದೆ. ಆ ಮನಸ್ಸು 5ನೇ ಭಾಗ ಏನಿದೆ ಚೇತನ ಅಂತ, ಅದು ಜಡವಾಗಿದ್ದರೂ ಕೂಡ ಒಳ್ಳೆ ಆತ್ಮನಂತೆ ಕೆಲಸ ಮಾಡುತ್ತೆ. ಅದೊಂದು ಭಗವಂತನ ವಿಚಿತ್ರವಾದ ಒಂದು ಅದ್ಭುತವಾದ ಅಚಿಂತ್ಯದ್ಭುತವಾದ ಶಕ್ತಿಗೆ ಉದಾಹರಣೆ ಆ ಚೇತನ. ಅದೇನು ಮಾಡುತ್ತೆ ಅಂದರೆ ಇಡೀ ನಮ್ಮ ದೇಹವನ್ನು ಆಡಳಿತದಲ್ಲಿ ಇಟ್ಕೊಂಡಿದೆ. ಈಗ ನಮ್ಮ ದೇಹದ ಒಳಗಡೆ 72,000 ನಾಡಿಗಳಿದೆ. ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ರಕ್ತನಾಳಗಳು ಎಷ್ಟಿದೆ, ಮೂಳೆಗಳು ಎಷ್ಟಿದೆ, ದೇಹ ಈಗ ಇಷ್ಟೊತ್ತು ಹೀಗೆ ಕೂತಿರಬೇಕು ಅಂತೆಲ್ಲ ಮಾಡುವಂಥದ್ದೆಲ್ಲ ಚೇತನ. ಅದು ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಈ ಮನಸ್ಸೇನು ಮಾಡುತ್ತೆ ಅಂದರೆ ಈಗ ಮಾತನಾಡ್ತಾ ಇರೋದು, ವಿಚಾರ ಮಾಡ್ತಾ ಇರೋದು, ಅದು ಬುದ್ಧಿ ಮತ್ತು ಮನಸ್ಸುಗಳು ಅದನ್ನು ಮಾಡುತ್ತೆ. ಅಹಂಕಾರ ಯಾವಾಗಲೂ ಕೂಡ ನಾನು ಅನ್ನುವಂತಹ ಬುದ್ಧಿಯನ್ನು ಅದು ಪ್ರಜ್ಞೆಯಲ್ಲಿ ಇಟ್ಟಿರುತ್ತೆ. ಅದು ನಿದ್ರಾವಸ್ಥೆಯಲ್ಲೂ ಕೂಡ ಅಹಂ ಅನ್ನುವಂತಹ ಪರಿಜ್ಞಾನ ಇರುತ್ತೆ. ನಿದ್ರೆ ಬಂದಾಗ ಈ ಮನಸ್ಸು ಉಪರತ ಆಗಿಬಿಡುತ್ತೆ. ಪುರೀತ ಅಂತ ಒಂದು ನಾಡಿಯ ಹೆಸರಿದೆ, ಪುರೀತ ಅಂತ. ಆ ಪುರೀತ ಅನ್ನುವಂತಹ ನಾಡಿಯ ಒಳಗಡೆ ಮನಸ್ಸು ಹೋಗಿ ಕೂತ್ಕೊಳ್ಳುತ್ತೆ. ಪುರೀತನ್ನಾಡಿ ಪ್ರವೇಶ ಮಾಡಿದಾಗ ನಮಗೆ ನಿದ್ರೆ ಬರುತ್ತೆ. ಪುರೀತನ್ನಾಡಿಯಿಂದ ಮನಸ್ಸು ಹೊರಗಡೆ ಬಂದರೆ ಎಚ್ಚರ ಬರುತ್ತೆ. ಹೀಗೆ ಮನಸ್ಸು ಏನಿದೆಯಲ್ಲ ಆ ಮನಸ್ಸಿಗೆ ವಿಶ್ರಾಂತಿ ಇದೆ, ಹಾಗೂ ಅದಕ್ಕೆ ಜಾಗೃತ ಅವಸ್ಥೆಯೂ ಕೂಡ ಇದೆ. ಬುದ್ಧಿಗೂ ಕೂಡ ವಿಶ್ರಾಂತಿ ಇದೆ, ಜಾಗೃತ ಅವಸ್ಥೆ ಇದೆ. ಅಂದರೆ ವಿಶ್ರಾಂತಿ ಇದೆ, ವಿಶ್ರಾಂತಿ ಇಲ್ಲ, ಎರಡೂ ಇದೆ. ಆದರೆ ಅಹಂಕಾರ ಚಿತ್ತ ಚೇತನಗಳಿಗೆ ವಿಶ್ರಾಂತಿಯೇ ಇಲ್ಲ, ಯಾವಾಗಲೂ ಕೂಡ ಜಾಗೃತ ಅವಸ್ಥೆಯಲ್ಲೇ ಇರುತ್ತೆ. ಮತ್ತು ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಎಲ್ಲ ಜನ್ಮದಲ್ಲೂ ಇರುತ್ತೆ. ಈ ಬುದ್ಧಿ ಮತ್ತು ಮನಸ್ಸು ಈ ದೇಹ ಹೊರಟ ಮೇಲೆ, ಅಂದರೆ ದೇಹದಿಂದ ಆತ್ಮ ಹೊರಟ ಮೇಲೆ ಅವು ಪೂರ್ಣ ಸಂಕುಚಿತವಾಗಿಬಿಡುತ್ತೆ, ಏನನ್ನೂ ಕೆಲಸ ಮಾಡಲ್ಲ. ಆದರೆ ಇವುಗಳು ಅನ್ನುವಂಥದ್ದು ಅಹಂಕಾರ ಕೆಲಸ ಮಾಡುತ್ತೆ, ಚಿತ್ತವು ಕೆಲಸ ಮಾಡುತ್ತೆ,
ಚಿತ್ತದ ಕೆಲಸ ಅಂದರೆ ಅದು ಬರೀ ಎಲ್ಲವನ್ನು ಸ್ಮರಣೆಯಲ್ಲಿ ಇಟ್ಕೊಂಡು, ಸ್ಮರಣೆ ಒಂದು ಪೆಟ್ಟಿಗೆ ಅಂತ ಇಟ್ಕೊಳ್ಳೋಣ. ಚೇತನವು ಕೂಡ ಕೆಲಸ ಮಾಡುತ್ತೆ. ಅಷ್ಟೇ ಅಲ್ಲ, ಇನ್ನೂ ಒಂದು ಸ್ವಾರಸ್ಯ ಅಂದರೆ, ನಮ್ಮ ಈ ದೇಹದಲ್ಲಿ ಇಂದ್ರಿಯಗಳಿದೆ. ಕಣ್ಣು, ಮೂಗು, ಕಿವಿ ಇವೆಲ್ಲ ಇಂದ್ರಿಯಗಳಿದೆ. ಆ ಎಲ್ಲ ಇಂದ್ರಿಯಗಳಿಗೂ ಎರಡೆರಡು ಮುಖ ಇದೆ. ಒಂದು ಬಾಹ್ಯ ಮುಖ, ಇನ್ನೊಂದು ಆಂತರಂಗಿಕ ಮುಖ ಅಂತ. ಈಗ ಕಣ್ಣು ಏನಿದೆಯಲ್ಲ, ಈ ಕಣ್ಣು ತುಂಬ ಅಭಿವ್ಯಕ್ತಾವಸ್ಥಿತಿಯಲ್ಲಿದೆ. ಯಾವುದನ್ನು ನೋಡಿದ್ರೂ ಕೂಡ ಆ ರೂಪವನ್ನು ಗ್ರಹಣ ಮಾಡುತ್ತೆ. ಹಾಗೆ ಮೂಗು ಏನು ಪರಿಮಳ ಬಂದರೂ ಕೂಡ ಅದನ್ನು ಆಘ್ರಾಣ ಮಾಡುತ್ತೆ. ಹೀಗೆಲ್ಲ ಏನಿದೆಯಲ್ಲ, ಒಂದು ಅಭಿವ್ಯಕ್ತ ಸ್ಥಿತಿಯಲ್ಲಿ ಆ್ಯಕ್ಟಿವ್ ಆಗಿರುವಂತಹ ಒಂದು ಇಂದ್ರಿಯ, ಹಾಗೆ ಇನ್ಯಾಕ್ಟಿವ್ ಆಗಿರುವಂತಹ ಅಂದರೆ ಒಂದು ಸುಪ್ತಾವಸ್ಥೆಯಲ್ಲಿರುವಂಥ ಇಂದ್ರಿಯ ಇನ್ನೊಂದು. ಪ್ರತಿಯೊಂದು ಇಂದ್ರಿಯಗಳಲ್ಲೂ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯಗಳು, ಕಣ್ಣು, ಮೂಗು, ಈ ಕೈ, ಕಾಲು ಇವುಗಳಲ್ಲೂ ಕೂಡ ಹಾಗೆ ಒಂದು ಆ್ಯಕ್ಟಿವ್ ಭಾಗ, ಒಂದು ಅಭಿವ್ಯಕ್ತಿಯಾವಸ್ಥಿತಿಯಲ್ಲಿರುವಂಥದ್ದು, ಇನ್ನೊಂದು ಅನಭಿವ್ಯಕ್ತಿಯಾವಸ್ಥೆ ಸುಪ್ತಾವಸ್ಥೆಯಲ್ಲಿರುವಂಥದ್ದು ಇನ್ನೊಂದು. ಹೀಗೆ ಪ್ರತಿಯೊಂದು ಇಂದ್ರಿಯಗಳು, ದಶ ಇಂದ್ರಿಯಗಳಿಗೂ ಕೂಡ ಇದೇ ರೀತಿ ಇದೆ. ನಾವು ದೇಹ ಬಿಟ್ಟು ಹೋಗಬೇಕಾದ್ರೆ ಎಲ್ಲ ಇಂದ್ರಿಯಗಳು ಆ ಜೀವದ ಹಿಂದೆ ಹೊರಟು ಹೋಗುತ್ತವೆ. ಏನು, ಕಣ್ಣು, ಮೂಗು, ಕಿವಿ, ಬಾಯಿ ಇವೆಲ್ಲವೂ ಕೂಡ ಆ ಜೀವದ ಹಿಂದೆ ಹೊರಟು ಹೋಗುತ್ತೆ. ಹೇಗೆ ಮನಸ್ಸು ಇದು ಜೀವದ ಹಿಂದೆ ಹೋಗುತ್ತೋ, ಹಾಗೆ ಎಲ್ಲ ಇಂದ್ರಿಯಗಳು ಕೂಡ ಜೀವದ ಜೊತೆ ಹೋಗುತ್ತೆ. ಯಾಕೆ ಅಂದರೆ ಅವೆಲ್ಲವೂ ಕೂಡ ಕನೆಕ್ಟ್ ಆಗಿರುವಂತಹ ಒಂದು ವಸ್ತು ಜೀವ. ಆ ಜೀವನಿಗೆ ಮನಸ್ಸು, ಆ ಮನಸ್ಸಿಗೆ 10 ಇಂದ್ರಿಯಗಳು ಅಂಟ್ಕೊಂಡು ಬಿಟ್ಟಿದೆ. ಜೀವನಿಗೆ 5 ಮುಖಗಳನ್ನು ಹೊಂದಿರುವಂತಹ ಮನಸ್ಸಿನ ಸಂಪರ್ಕ ನಿರಂತರವಾಗಿರುತ್ತೆ. ಆ 5 ಬಗೆಯ ಮನಸ್ಸಿಗೆ 10 ಇಂದ್ರಿಯಗಳ ಸಂಪರ್ಕ ನಿರಂತರವಾಗಿರುತ್ತೆ. ಆತ್ಮ ಮನಸಾ ಸಂಯುಜ್ಯತೆ ಮನ ಇಂದ್ರಿಯೇಣ ಇಂದ್ರಿಯಂ ಅರ್ಥೇನ. ಯಾವಾಗ ದೇಹವನ್ನು ಬಿಡ್ತೀವೋ ಆವಾಗ ಇಂದ್ರಿಯಕ್ಕೂ ಪದಾರ್ಥಕ್ಕೂ ಸಂಪರ್ಕ ಆಗಲ್ಲ. ಬಾಹ್ಯ ರೀತಿಯಲ್ಲಿ ಈ ಪದಾರ್ಥಗಳಂತೆ ಸಂಪರ್ಕ ಆಗಲ್ಲ. ಅಂದರೆ ದೇಹದ ಮೂಲಕವಾಗಿ ಆಗಲ್ಲ, ಹಾಗೆ ನೇರವಾಗಿ ಆಗುತ್ತೆ. ಹೀಗೆ ಯಾವಾಗಲೂ ಕೂಡ ಇವುಗಳ ಒಂದು ಅವಿಯೋಗ, ನಿತ್ಯ ಸಂಯೋಗ ಅನ್ನುವಂಥದ್ದು ಇರುತ್ತೆ. ಇವೆಲ್ಲವೂ ಕೂಡ ತತ್ವ ವಿಚಾರ. ಇದು ಪ್ರಕರಣ ಗ್ರಂಥಗಳಲ್ಲಿ, ತುಂಬ ದೊಡ್ಡ ದೊಡ್ಡ ಗ್ರಂಥಗಳಲ್ಲಿ ಬರುವಂತಹ ತಾತ್ವಿಕವಾದ ವಿಚಾರಗಳು. ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳಿದೆ. ನಾನು ಆದಷ್ಟು ಸುಲಭ ಮಾಡಿ ಹೇಳಿ ಪ್ರಯತ್ನ ಪಟ್ಟಿದ್ದೇನೆ ಇಲ್ಲಿ. ಈಗ ಪ್ರಕೃತದಲ್ಲಿ ನಮಗೇನು ಬೇಕು ವಿಚಾರ ಅಂತಂದರೆ, ಈ ಚೇತನ ಏನಿದೆಯಲ್ಲ, ಆ ಇತ್ತೀಚಿನವರು ಇದು ಮೆದುಳಿನ ಒಂದೊಂದು ಭಾಗಗಳು, ಮೆದುಳಿನಲ್ಲಿ ಒಂದೊಂದು ಪಾಯಿಂಟ್ ಇದೆ ಅಂತ ಹೀಗೆಲ್ಲ ಅವ್ರು ಹೇಳ್ತಾರೆ. ಅದೆಲ್ಲವೂ ಕೂಡ ಒಂದೊಂದು ಸ್ಥಾನ ಭೌತಿಕ ಶರೀರದಲ್ಲಿ. ಆಯಾ ಈ ಇಂದ್ರಿಯಗಳು, ಅತೀಂದ್ರಿಯವಾದ ಎಲ್ಲ ಇಂದ್ರಿಯಗಳು ಕೂಡ ಮತ್ತು ಅತೀಂದ್ರಿಯ. ಇಂದ್ರಿಯ ಅಂತಂದರೆ ಕಣ್ಣಿಗೆ ಕಾಣಿಸುವಂಥದ್ದು ಅಥವಾ ಯಾವುದಾದ್ರೂ ಒಂದು ಇಂದ್ರಿಯಕ್ಕೆ ಗೋಚರವಾಗುವಂಥದ್ದು. ಈ ಯಾವ ಇಂದ್ರಿಯಗಳಿಗೂ ಗೋಚರವಲ್ಲ. ಎಲ್ಲವೂ ಕೂಡ ಅತೀಂದ್ರಿಯವಾಗಿ ಉಳಿದಿವೆ. ಇವು ಇನ್ನೊಂದು ಪದಾರ್ಥಗಳನ್ನು ತೋರಿಸುತ್ತವೆ, ತಾವು ತೋರಿಸಿಕೊಳ್ಳಲ್ಲ. ಆ ಥರವಾಗಿರುವಂಥದ್ದು ಇಂದ್ರಿಯಗಳ ಒಂದು ಅದ್ಭುತವಾದ ಶಕ್ತಿ ನಮ್ಮ ದೇಹದಲ್ಲಿ ಇದೆ. ಈಗ ನಮಗೆ ಯಾಕೆ ಇಷ್ಟೆಲ್ಲ ಸಮಸ್ಯೆಗಳು ಅಂತಂದರೆ, ನಾವಿದೆಲ್ಲವನ್ನು ಕೂಡ ಸರಿಯಾಗಿ ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋದೇ ಸಮಸ್ಯೆ. ನಮ್ಮ ಇಂಟರ್ನಲ್ ವ್ಯವಸ್ಥೆ ಹೇಗಿದೆ, ನಮ್ಮ ದೇಹದ ಒಳಗಡೆ ಇರುವುದನ್ನು ಪಿಂಡಾಂಡ ಚಿಂತನೆ ಅಂತ ಕರೀತಾರೆ. ಈ ದೇಹವನ್ನು ಪಿಂಡಾಂಡ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಹಾಗೆ ದೇಹದ ಹೊರಗಡೆ ಇರೋದನ್ನು ಬ್ರಹ್ಮಾಂಡ ಅಂತ ಕರೀತಾರೆ. ಈ ಪಿಂಡಾಂಡದ ಬಗ್ಗೆ ನಮಗೆ ವಿಚಾರಗಳು ಯಾವುದೇ ರೀತಿಯಲ್ಲೂ ತಿಳಿದಿಲ್ಲ. ಆದ್ದರಿಂದ ಇದನ್ನು ನಾವು ಸರಿಯಾಗಿ ಅಧ್ಯಯನವನ್ನೇ ಮಾಡಿಲ್ಲ. ಆದ್ದರಿಂದ ನಾವು ಸಮಸ್ಯೆಗಳಿಗೆ ಸಿಕ್ಕಿ ಹಾಕ್ಕೊಳ್ತಾ ಹೋಗ್ತೀವಿ. ಯಾವಾಗ ನಾವು ಇದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ತೀವೋ ಆಗ ಸಮಸ್ಯೆಯಿಂದ ನಾವು ಹೊರಗಡೆ ಬರ್ತೀವಿ. ಈಗ ಮನಸ್ಸು, ಚಿತ್ತ, ಚೇತನ, ಅಹಂಕಾರ ಅಂತೆಲ್ಲ ಏನಿದೆಯಲ್ಲ, ಆ ಚೇತನದಲ್ಲಿ ನಾವು ಈ ಹೊರಗಿನ ಮನಸ್ಸಿನಲ್ಲಿ ಯಾವುದನ್ನು ತುಂಬ ಇಚ್ಛೆ ಪಡ್ತಾ ಹೋಗ್ತೀವೋ ಅದು ಚಿತ್ತ ಏನು ಮಾಡುತ್ತೆ, ವರ್ಗಾವಣೆ ಮಾಡುತ್ತೆ ಚೇತನಕ್ಕೆ. ಅದೆಲ್ಲವನ್ನು ಕೂಡ ನೆನಪಿಟ್ಕೊಳ್ಳುತ್ತೆ. ಅದು ನೋಡು, ಇದನ್ನು ನೀನು ನೆನಪಿಟ್ಕೊ, ಇದು ಇವನ ಉದ್ದೇಶ ಅಂತ ಅಂದ್ಬಿಟ್ಟು ಅದೊಂದು ಇತ್ತೀಚಿನ ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ಒಂದು ಪ್ರೋಗ್ರಾಮ್ ಮಾಡಿ ಅದರಲ್ಲಿ ಇಟ್ಬಿಡುತ್ತೆ. ಒಂದು CPU ಅಂತ ಇಟ್ಕೊಳ್ಳೋಣ, ಅದರಲ್ಲಿ ಹೋಗಿ ಅದನ್ನು ತೊಗೊಂಡೋಗಿ ಇಟ್ಬಿಡುತ್ತೆ. ಆಮೇಲೆ ಅದು ಬಟನ್ ಆನ್ ಮಾಡಿದ್ರೆ ಅದನ್ನೇ ತೋರಿಸುತ್ತೆ ಕಂಪ್ಯೂಟ್ರಲ್ಲಿ. ಹಾಗಾಗಿದೆ ಸ್ಥಿತಿ.
ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ನಮ್ಮ ಮನೋಭಾವನೆಗಳನ್ನು ಚೇಂಜ್ ಮಾಡ್ಕೊಳ್ತಾ ಹೋಗಬೇಕು. ಆದರೆ ಅದಷ್ಟು ಸುಲಭ ಅಲ್ಲ. ನಾವು ಹೋಗಿ ಏನೋ ಒಂದು ಸೈಕಾಲಜಿಸ್ಟ್ ಹತ್ರ ಹೋಗಿಬಿಟ್ಟು ಅಥವಾ ಹಿಪ್ನಾಟಿಸಮ್ ಅಂತೇನೋ ಕರೀತಾರಲ್ಲ, ಅಲ್ಲೆಲ್ಲ ಹೋಗಿಬಿಟ್ಟು ನಾವು ಚೇಂಜ್ ಮಾಡ್ಕೊಳ್ತೀವಿ ಅಂದರೆ ಆಗಲ್ಲ. ಅದು ಕೆಲವು ದಿವಸಗಳು, ಕೆಲವು ಕ್ಷಣಗಳು ಮಾತ್ರ ಆಗುತ್ತೆ. ಆಮೇಲೆ ಸ್ವರೂಪಭೂತವಾಗಿ ಆಗಲ್ಲ. ಅದು ಆಗಬೇಕು ಅಂತಂದರೆ ಭಗವಂತನ ಪ್ರಸಾದ ಬೇಕು. ಆ ದೇವರ ಮನಸ್ಸಿಗೆ ಬರಬೇಕು. ಅದೇನಾಗಿದೆ ಅಂದರೆ ದೇವರಿಗೂ ನಮಗೂ ನಿರಂತರ ಒಂದು ಕಾಂಟ್ಯಾಕ್ಟ್ ಇದೆ. ಮೇನ್ ಬಟನ್ ಇರೋದು ದೇವ್ರ ಹತ್ರ ಇದೆ. ಆದ್ದರಿಂದ ನಾವಿಲ್ಲಿ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ದೇವರು ಆಫ್ ಮಾಡಿರ್ತಾನೆ, ಅದು ಇಲ್ಲಿ ಆ್ಯಕ್ಟಿವ್ ಆಗಲ್ಲ. ಅದಕ್ಕೆ ದೇವರ ಅನುಗ್ರಹ ಬೇಕು ನಮಗೆ. ಇದು ಇಂಟರ್ನಲ್ ವ್ಯವಸ್ಥೆ ಅಂತ ಹೇಳಿದ್ನಲ್ಲ, ಆ ಥರ ಇದೆ ಇದು. ಎಲ್ಲರ ಸ್ವಿಚ್ಚು ದೇವ್ರ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಯಾಕೆ ಅಂದರೆ ಒಂದೊಂದು ಜೀವದಲ್ಲಿ ಅದೆಲ್ಲ ಇನ್ನೂ ತುಂಬ ವಿಚಾರ ಇದೆ. ಆ ಒಂದೊಂದು ಯೋಗ್ಯತೆ ಇರುತ್ತೆ. ಆ ಯೋಗ್ಯತೆಗೆ ಅನುಗುಣವಾಗಿ ದೇವರ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಅದಕ್ಕೆ ನಾವು ಏನು ಮಾಡಬೇಕು, ಎಲ್ಲವನ್ನು ಕಿತ್ತು ಎಸಿಬೇಕು. ಈ ಲೌಕಿಕವಾಗಿ ಉಪದೇಶ ಮಾಡ್ತಾರಲ್ಲ, ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನು ಎಲ್ಲವನ್ನೂ ಮಾಡಿಬಿಡ್ತೀನಿ ಅಂತ ಹೊರಡ್ತಾರಲ್ಲ, ಅಂಥವ್ರು ತಂಟೆಗೆ ಹೋಗಬಾರ್ದು. ಯಾರಿಗೆ ಅತೀಂದ್ರಿಯ ಶಕ್ತಿಯ ಸಿದ್ಧಿ ಇದೆ ಅಂದರೆ ಯಾರು ದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಅಂಥವರ ಬಳಿ ಹೋಗಬೇಕು. ಇಂಥವ್ರ ಹತ್ರ ಹೋದಾಗ ಏನು ಅಂತಂದರೆ ಅವರು ಆತ್ಯಂತಿಕವಾಗಿ ಅವರು ಪರಿಹಾರವನ್ನು ಹೇಳಲಿಕ್ಕಾಗಲ್ಲ ಅವರಿಗೆ. ಯಾವಾಗ ನಾವು ದೇವರ ಬಳಿ ಹೋಗ್ತೀವೋ ಆಗ ದೇವರು ನಮ್ಮ ವಿಷಯದಲ್ಲಿ ಪ್ರಸನ್ನನಾಗ್ತಾನೆ. ನಮಗೇನು ಬೇಕೋ ಅದನ್ನು ಅವನು ಆಯಾ ಟೈಮ್ನಲ್ಲಿ ಕೊಡ್ತಾನೆ. ಏನು ಕೊಡಲಿ ಬಿಡಲಿ ನಮಗೆ ನೆಮ್ಮದಿ ಆನಂದವನ್ನಂತೂ ಕೊಡ್ತಾನೆ. ದುಃಖವನ್ನು ಪರಿಹಾರ ಮಾಡ್ತಾನೆ, 100% ಮಾಡ್ತಾನೆ. ಆದರೆ ದೇವರ ಹತ್ರ ಹೋಗೋದು ಅಷ್ಟು ಸುಲಭ ಅಲ್ಲ. ದೇವರ ಹತ್ರ ಹೋಗ್ಲಿಕ್ಕೆ ಆಗಲ್ಲ. ಅದಕ್ಕೆ ದೇವರೊಂದು ವ್ಯವಸ್ಥೆ ಮಾಡಿದ್ದಾನೆ, ಹೀಗೇ ಬರಬೇಕು ನನ್ನ ಹತ್ರ ಅಂತ. ಈಗ ನಾವು ಪ್ರಧಾನಮಂತ್ರಿ ಹತ್ರ ನೇರವಾಗಿ ಹೋಗ್ಬಿಡ್ತೀವಾ? ಅದು ಪ್ರಧಾನಮಂತ್ರಿ ಇರಲಿ, ಒಬ್ಬ ಶ್ರೀಮಂತ ವ್ಯಕ್ತಿ ಹತ್ರ ನಾವು ನೇರವಾಗಿ ಹೋಗ್ಲಿಕ್ಕೆ ಆಗಲ್ಲ. ನಮಗೆ ನೇರವಾಗಿ ಹೋಗಿ ಮನೆ ಬಾಗಿಲು ತಟ್ಟಿದ್ರೂ ಕೂಡ ಆ ಶ್ರೀಮಂತ ವ್ಯಕ್ತಿ ಸಿಗಲ್ಲ. ಅಕಸ್ಮಾತ್ ಕಂಡ್ರು ಹೋಗ ಆ ಕಡೆ ಅಂತ ಕಳಿಸ್ತಾನೆ. ಅವ್ರದ್ದೊಂದು ಪ್ರೊಸೀಜರ್ ಇದೆ. ಅಪ್ಲಿಕೇಶನ್ ಹಾಕಬೇಕು, ಅಪಾಯಿಂಟ್ಮೆಂಟ್ ತೊಗೋಬೇಕು, ಅವರ ಅಸಿಸ್ಟೆಂಟ್ಸ್ ಇರ್ತಾರೆ, ಅವ್ರ ಹತ್ರ ಎಲ್ಲ ನಮ್ಮ ವಿಚಾರಗಳನ್ನು ಹೇಳಬೇಕು, ಅವರು ಅದನ್ನು ಒಪ್ಕೊಳ್ಬೇಕು, ಅವರು ಸೈನ್ ಮಾಡಬೇಕು, ಮತ್ತೆ ವಿಮರ್ಶೆ ಮಾಡ್ತಾರೆ, ಆಮೇಲೆ ಕಳಿಸ್ತಾರೆ ಒಳಗಡೆ. ಹಾಗೆ ನಾವು ಅಪ್ಲಿಕೇಶನ್ನ ಹಾಕಬೇಕಾದ್ರೆ ಒಬ್ಬರು ಗುರುಗಳು ಅಂತ ಬೇಕು. ಆ ಗುರುಗಳ ಮೂಲಕವೇ ನಾವು ದೇವರ ಬಳಿ ಹೋಗಬೇಕು. ಆದ್ದರಿಂದ ಗುರುಗಳಿಗೂ ದೇವರಿಗೂ ನೇರವಾಗಿ ಸಂಪರ್ಕ ಇರುತ್ತೆ. ಅವರು ದೇವರ PA ಇದ್ದ ಹಾಗೆ ಇರ್ತಾರೆ ಅವರು. ಅಂತ ದೇವರ ಭಾವನೆಗಳು, ವಿಚಾರಗಳು ಎಲ್ಲವೂ ಅವ್ರಿಗೆ ಗೊತ್ತಿರುತ್ತೆ. ಆದ್ದರಿಂದ ನಾವು ಅವರ ಬಳಿ ಹೋಗಬೇಕು. ಗುರುಗಳು ಅಂದರೆ ಎಂಥವರು ಗುರುಗಳು? ಯಾವ ಗುರುಗಳ ಹತ್ರ ಹೋದರೆ ನಾವು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ? ಹೀಗೆಲ್ಲ ವಿಚಾರಗಳು ತುಂಬ ಇದೆ. ಅದನ್ನು ನಾನು ಮತ್ತೊಂದು ಸಂಚಿಕೆಯಲ್ಲಿ ಇದೇ ವಿಷಯದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳಿಸ್ತೀನಿ. ಸುಮ್ಮನೆ ಏನೋ ಹೇಗೇಗೋ ಬದುಕೋಕ್ಕಿಂತ ಈ ಒಳ್ಳೆ ವಿಚಾರಗಳನ್ನು ತಿಳಿದುಕೊಂಡು ತುಲನೆ ಮಾಡಿ, ಯಾವ ವಿಚಾರ ತಿಳ್ಕೊಂಡ್ರು ಕೂಡ ಈಗಾಗಲೇ ನಾನು ಹೇಳಿದೆ ಬುದ್ಧಿ ಅಂತ ಒಂದಿದೆ ಅಂತ. ಬೇರೆಯವರು ಹೇಳ್ತಾರೆ, ನಾವುಗಳು ಹೇಳ್ತೇವೆ. ಯಾವುದು ಸರಿ ಇದೆ ವಿಚಾರ ಮಾಡಿ. ಅಂದರೆ ಯಾವುದಕ್ಕೆ ಒಂದು ದೊಡ್ಡ ಪರಂಪರೆ ಇದೆಯೋ ಆ ಪರಂಪರೆ ಹಿಂದೆ ಲಕ್ಷ ಲಕ್ಷ ಜ್ಞಾನಿಗಳಿರ್ತಾರೆ, ಅದನ್ನು ಸ್ವೀಕಾರ ಮಾಡಿ. ಇತ್ತೀಚೆಗೆ ಬಂದಿರುವಂತಹದ್ದೇನು ವಿಚಾರಗಳಿರುತ್ತೆ ಅದಕ್ಕೆ ಪರಂಪರೆ ಇರಲ್ಲ. ಅದನ್ನು ಸ್ವೀಕಾರ ಮಾಡಬೇಕಾದ್ರೆ ಬಹಳಷ್ಟು ವಿಚಾರ ಮಾಡಬೇಕಾಗುತ್ತೆ, ಅಷ್ಟು ಸುಲಭ ಅಲ್ಲ. ಆದ್ದರಿಂದ ಗುರುಗಳಲ್ಲಿ ಶರಣಾಗತರಾದರೆ ಈ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವಗುಣಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.